ಡ್ಯಾನ್ಸ್ ಪ್ರಾಕ್ಟೀಸ್ ಬೇಗ ರೆಡಿ ಆಗ್ರೆ. ಈ ನೋಡಿ ನನ್ ಗೆಜ್ಜೆ ಎಷ್ಟು ಚೆನ್ನಾಗಿದೆ. ಏ ಬಾರಿ ಎಷ್ಟೊತ್ತಂತ ಮಾಡ್ಕೊಂತೀಯಾ? 5 minutes ಇರೇ. ಇವಳೊಬ್ಳು. ಇನ್ನು ಎಷ್ಟೊತ್ತಂತ? 2 to 5 minutes ಅಷ್ಟೇ ಮ್ಯಾಮ್. ಬೇಗ ಬೇಗ ರೆಡಿ ಆಗಿ. ತಳ್ಳಾಂಕ ತಕ್ಕದಿಕ್ ತಕ್ಕತ್ತದಿ ಗಿಣ ತೊಂ ತಕ್ಕದೀಮಿ 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 ತಕ್ಕದೀಮಿ. ನಿಮ್ಗೆ ಗೊತ್ತಿರೋ ಹಾಗೆ ಇನ್ 1 week ಮಾತ್ರ ಇದೆ ಕಾಂಪಿಟೇಷನ್ಗೆ ಅಲ್ವಾ? ಈ ಕಾಂಪಿಟೇಷನ್ ವಿನ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಶ್ರದ್ಧೆ ಭಕ್ತಿಯಿಂದ ಕಾನ್ಸಂಟ್ರೇಷನ್ ಮಾಡಿ ರಿಹರ್ಸಲ್ ಸ್ಟಾರ್ಟ್ ಮಾಡೋಣವಾ? ಓಕೆ? ಇದು ನರಸಿಂಹನ ಪಾಶ್ಚರ್. ಮಾಡಿ ಇವಾಗ. ನೀವು ಮಾಡಲ್ಲ, ನಿಮಗೆ ಸರಿಯಾಗಿ ಮಾಡಕ್ ಬರಲ್ಲ. ಸ್ಟಾಪ್ ಇಟ್. ನಾನು ಹೇಳ್ತೀನಿ. I said stop it. ಇದಾ ನೀವು ಪ್ರಾಕ್ಟೀಸ್ ಮಾಡಿರೋ ಹೊಟ್ಟು? ಇದಾ ನೀವು ಕಾನ್ಸಂಟ್ರೇಷನ್ ಮಾಡಿರೋದು? ಈ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಕಾಂಪಿಟೇಷನ್ ಗೆಲ್ಲಕ್ಕಾಗುತ್ತಾ? ಅದ್ರಲ್ಲಿ ಬೇರೆ ಇವಳು ಅವಳ ಮೇಲೆ ಹಾಕೋದು, ಅವಳು ಇವಳ ಮೇಲೆ ಹಾಕೋದು. ಹರ್ಷಿತಾ, ನೀನೇ ತಾನೇ ಟೀಮ್ ಲೀಡರ್. ನೀನೇ ತಪ್ಪು ಮಾಡಿದ್ರೆ ಇವರೆಲ್ಲ ಹೇಗ್ ಮಾಡ್ತಾರೆ? ನಾವು ಕಾಂಪಿಟೇಷನ್ ಗೆಲ್ಲಕ್ಕಾಗುತ್ತಾ? ಹರ್ಷಿತಾ, ಯಾಕೆ ಅಷ್ಟೊಂದು ಅಳ್ತಾ ಇದೀಯ ನೀನು? ಏನಾಯ್ತು ಹರ್ಷಿತಾ? ಹರ್ಷಿತಾ, ನಾನೇನಂತ ಬೈದೆ ಅಂತ ಇಷ್ಟೊಂದು ಅಳ್ತಿದ್ಯಾ ನೀನು? ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಲಿ ಅಂತ ತಾನೇ ಹೇಳ್ತಾ ಇರೋದು. ಅಷ್ಟೇ ಕಳ್ತಾರ? ಮ್ಯಾಮ್ ಅದು ಸುಮ್ಮನೆ ನೀನ್ ಸುಮ್ನಿರು. ನೀನ್ ಹೇಳು. ಮ್ಯಾಮ್ ಅದು ನಾವು ರೋಡಲ್ಲಿ ಬರುವಾಗ ಬಾಯ್ಸ್ ಎಲ್ಲ ಬ್ಯಾಡ್ ಆಗಿ ಬಿಹೇವ್ ಮಾಡಿದ್ರು ಮ್ಯಾಮ್. ಅದಕ್ಕೆ ಅವಳು ಎದುರ್ಕೊಂಡ್ಬಿಟ್ಟಿದ್ದಾಳೆ. ಅವಳು ತುಂಬಾ ಭಯ ಪಟ್ಬಿಟ್ಟಿದ್ದಾಳೆ ಮ್ಯಾಮ್. ಹರ್ಷಿತಾ, ಬಾ ಇಲ್ಲಿ. ಹೆದರ್ಕೋಬಾರ್ದು ಪುಟ್ಟ. ನೀವೆಲ್ಲ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಅವನ್ನೆಲ್ಲ ಫೇಸ್ ಮಾಡ್ಬೇಕು ನೀವು. ಹೆಣ್ಮಕ್ಳಾಗಿ ನೀವೆಲ್ಲ ಧೈರ್ಯದಿಂದ ಇರ್ಬೇಕು. ನರಸಿಂಹ ಸ್ವಾಮಿಯ ಡ್ಯಾನ್ಸ್ ಮಾಡೋ ಪ್ರತಿಯೊಬ್ಬ ಹೆಣ್ಮಗಳು ಸಿಂಹಿಣಿ ತರ ಇರ್ಬೇಕು. ಅರ್ಥ ಆಯ್ತಾ? ಬನ್ನಿ, ಇವತ್ ನಾನ್ ನಿಮ್ಗೆಲ್ಲ ಒಂದ್ ಕತೆ ಹೇಳ್ತೀನಿ. ಮೇಡಮ್, ನಂಗೊಂದು ಡೌಟ್. ಇದು ಕಾಡಿನ ಕತೆನಾ ನಾಡಿನ ಕತೆನಾ? ಇದು ಕಾಡಿಗೆ ಸೇರಿರೋ ನಾಡಿನ ಕತೆ, ನಾಡಿಗೆ ಸೇರಿರೋ ಕಾಡಿನ ಕತೆ. ಮ್ಯಾಮ್, ಈ ಕತೆಗೆ ಹೀರೋ ಯಾರು, ಹೀರೋಯಿನ್ ಯಾರು, ವಿಲನ್ ಯಾರು? ಕಥೆ ಪ್ರಾರಂಭ ಇವಾಗ. ಹೆಸರು ಪ್ರಾರ್ಥನಾ. ಕಲಿಯುಗದ ಸಿಂಹಿಣಿ, ಬುದ್ಧಿವಂತೆ, ಸಾಧಕಿ, ಸೀದಾ ಸಾದ ಸಿಂಪಲ್ ಹುಡುಗಿ. ಅವಳು ಕೂಡ ನಿಮ್ ತರ ಕ್ಲಾಸಿಕ್ ಡ್ಯಾನ್ಸರ್. ನೀವು ಹಾಕೊಡ್ತಾರಿಲ್ಲಿ ನಾನು ನಡೀತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ನನ್ನ ಜೊತೆ ಇರಿ ಅಪ್ಪಾಜಿ. ಹೆಸರು ಜೆನ್ನಿ, ಫೋಟೋಗ್ರಾಫರ್. ಏನ್ ಬೇಕಾದ್ರೂ ಶೂಟ್ ಮಾಡ್ತಾಳೆ. 5 ನಿಮಿಷ ಮೇಡಮ್, ಅಲ್ಲಿ ಇರ್ತೀನಿ. ತಮಿಳ್ ಹುಡುಗಿ ಆಗಿದ್ರು ಕನ್ನಡದ ಮೇಲಿನ ಅಭಿಮಾನ ಜಾಸ್ತಿನೇ ಇದೆ. ಮಂಗಳಮುಖಿಯರ ಯೂತ್ ಐಕಾನ್, ಟ್ರೂ ಅಚೀವರ್. ಜೆನ್ನಿ ಅವರೇ, ರೈಲ್ವೆ ಸ್ಟೇಷನ್ ಎಂಟ್ರಿ ಹತ್ರ ಶಾರ್ಪ್ 10:30 ಬನ್ನಿ. ಒಂದು ಮಿಷನ್ಗೋಸ್ಕರ ಅವರಿಬ್ರು ಭೇಟಿ ಆಗ್ತಾರೆ. I'm Prarthana. I'm Jenny. On the way, I'll explain you everything in the journey. ಬನ್ನಿ ಹೋಗೋಣ. ಏನ್ ಮಿಷನ್ ಮ್ಯಾಮ್ ಅದು? ಈ ಜರ್ನಿ ಬಗ್ಗೆ ಹೇಳಿ. ಏನ್ ಮಿಷನ್ ಇದು? ಮಿಷನ್ ಸಂಜು. ಜೆನ್ನಿ ಅವರೇ, ನಾವಿವಾಗ ಹೋಗ್ತಿರೋ ಊರು ಸಿಂಹಾಪುರ. ನನ್ನ ಎಲ್ಲಾ ಕನಸಿನ ಪ್ರಶ್ನೆಗಳಿಗೆ ಸಿಗುವ ಉತ್ತರ 500 ಮಾರಿಗುಡಿ ವಲಯದ ಸಿಂಹಾಪುರಕ್ಕೆ ದಾರಿ. ನಾವು ಇಡುವ ಈ ಹೆಜ್ಜೆ ಸಿಂಹದ ಹಾದಿಯಲ್ಲಿ ಇತಿಹಾಸ ಬರೆಯುತ್ತೆ. ಸಿಂಹಾಪುರದ ಕಡೆ ಅವರ ನಡೆ. ಈ ಹಾದಿಯಲ್ಲಿ ಇವಾಗ ತಾನೇ ಅವರ ಹೆಜ್ಜೆಗಳು ಪ್ರಾರಂಭವಾಗಿದೆ. ನಾವು ಹೋಗ್ತಿರೋ ಕಾಡಿಗೆ ಒಂದು ಗತ್ತಿದೆ. ಆ ಗತ್ತೆ ಆ ಕಾಡಿನ ಬಗ್ಗೆ ಹೇಳುತ್ತೆ. ಅದೇ ಸಿಂಹಾಪುರದ ಕಾಡು.
ಇದು ಒಂದು ಹುಡುಗನ ಭವಿಷ್ಯದ ಕಥೆ. ಮಕ್ಳೇ, ಇನ್ನು ಬೇಜಾನ್ ಹೇಳುತ್ತಿದೆ. ಆ ಜರ್ನಿಯ ಕಣ್ಣು ನಮ್ ಜನ್ನಿದಾಗಿತ್ತು. ಅಂದ್ರೆ ಸೆರೆ ಹಿಡಿಯೋ ಜವಾಬ್ದಾರಿ ನಮ್ ಜನ್ನಿದಾಗಿತ್ತು. ನಿರ್ದೇಶನ ಪ್ರಾರ್ಥನಾ. ಜೆನ್ನಿ ಅವರೇ, ಶೂಟ್ ಮಾಡಿ, ಓಕೆನಾ? ಮೇಡಮ್, ನೀವು ಟೆನ್ಷನ್ ತಗೋಬೇಡಿ, ನಾನು ಶೂಟ್ ಮಾಡ್ಕೊಡ್ತೀನಿ. ಎಲ್ಲ ರಿಯಲಿಸ್ಟಿಕ್ ಆಗಿರಲಿ, ಸ್ವಲ್ಪ ಶೇಕ್ ಆದರೂ ಪರವಾಗಿಲ್ಲ. ಐ ವಾಂಟ್ ದ ಕಂಪ್ಲೀಟ್ ಜರ್ನಿ ಅಂಡ್ ದ ವಿಡಿಯೋ. ಸರ್, ನಿಮಗೆ ಸಿಂಹಾಪುರದ ಕಡೆ ದಾರಿ ಗೊತ್ತಾ? ಅದೇ ಸರ್, ಸಿಂಹಾಪುರದ ಕಾಡು. ಓಯ್ ಪುಟ್ಟಿ, ನಿನಗೆ ಗೊತ್ತಾ? ಇಲ್ವಾ? ಇಟ್ ಈಸ್ ಪ್ರಾಜೆಕ್ಟ್ ಸಂಜು ಅಲಿಯಾಸ್ ಸಂಜಯ್. ಸಂಜು ಹೀರೋ ಕಡೆ ಸಂಜು. ಎಕ್ಸ್ಕ್ಯೂಸ್ ಮಿ ಸರ್, ನಿಮಗೆ ಸಿಂಹಾಪುರದ ಕಾಡು ಸಂಜು ಮನೆ ಎಲ್ಲಿ ಅಂತ ಗೊತ್ತಾ? ಗೊತ್ತಿಲ್ಲ ಮೇಡಮ್ ನಮಗೆ. ಗೊತ್ತಿಲ್ವಾ? ಏನು ಮಾಡೋದು? ಬನ್ನಿ ಜನಿ, ನೋಡೋಣ ಮುಂದೆ. ಏ ಮಿಸ್ಟರ್, ಹೂ ಆರ್ ಯು? ಏ ಹೋಗು ಹೋಗು. ಜನಿ ಅವರೇ, ಏನು ಆಗೋದಿಲ್ಲ. ಪ್ರಾರ್ಥನಾ, ಏ ಹೋಗು. ಏ ಹೋಗು. ಏ ದೂರ ಹೋಗು. ಆರಾಮಾಗಿರಿ, ಏನಾಗೋದಿಲ್ಲ. ಏ ದೂರ ಹೋಗಿ. ಏ ನೀನ್ ದೂರ ಹೋಗು. ನಡಿಯ ನಡಿ, ಹೆಣ್ಮಕ್ಳು ಹತ್ರ ಹೆಂಗೆ ನಡ್ಕೊಳ್ಳೋದು? ನಡಿಯ ನಡಿ, ನಡಿ ಆ ಕಡೆ, ನಡಿ 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 ನಡಿ, ಬೇಕಾ ಹೋದೆ? ಏ ನಡಿಯ ನಡಿ ನಡಿ ನಡಿಯೋ. ನಡೆಯಲಿ, ಕಂಡಿದ್ದೀನಿ ನಿನ್ನ ಪ್ರೇಮವ. ನಡಿ. ಸರ್, ಯಾರು ಸರ್ ಅವನು? ಮೇಡಮ್, ಅವನೊಂಥರ ಭಗ್ನ ಪ್ರೇಮಿ, ಅಮರ ಪ್ರೇಮಿ ಅರುಣ್ ಕುಮಾರ್ ಅಂತ ಅವನು. ಅವನೊಬ್ಬ ಪಾಗಲ್ ಪ್ರೇಮಿ. ಅವನು ನಮ್ಮ ಸ್ಕೂಲ್ ಮಾಸ್ಟರ್ ಮಗಳನ್ನ ಲವ್ ಮಾಡಿದ್ದ. ಓಕೆ ಓಕೆ. ಲವ್ ಫೇಲ್ಯೂರ್ ಆಗಿ ಸ್ವಲ್ಪ ಲೂಸ್ ಆಗ್ಬಿಟ್ಟವನೆ. ಸರಿ ಹೌದು. ಅಂದಾಗೆ ಸರ್, ನಿಮ್ಗೆ ಇಲ್ಲಿ ಸಂಜು ಮನೆ ಎಲ್ಲಿ ಅಂತ ಗೊತ್ತಾ? ಅದೇ ಸರ್, ಸಿಂಹಾಪುರದ ದಾರಿ ಎಲ್ಲೋ ಕಾಡ್ ದಾಟಿ ಹೋಗ್ಬೇಕು ಅಂತ ಇದೆಯಲ್ಲ ಒಂದ್ ಮನೆ. ಸಿಂಹಾಪುರನ ಗೊತ್ತು ಬಿಡ್ರಿ. ಓಹ್, ನಿಮಗ್ ಗೊತ್ತಾ? ಗೊತ್ತು ಮೇಡಮ್. ತೋರಿಸ್ತೀರಾ? ಆಮೇಲೆಲ್ಲಾಯ್ತು ಮೇಡಮ್? ಅವರು ದಾರಿ ತಪ್ಪಿದ್ರು, ಆದ್ರೆ ಗುರಿ ತಪ್ಪಿರ್ಲಿಲ್ಲ. ಸರ್, ನೀವ್ ನನಗೆ ಸ್ವಲ್ಪ ಕಾಡ್ ದಾರಿ ತನಕ ತೋರಿಸ್ಬಿಟ್ರೆ ಸಾಕು help ಸರ್. ಮಾಡಿ ಸರ್. ಬನ್ನಿ ಸರ್. ಓಕೆ ಮೇಡಮ್, ಬನ್ನಿ, ನಾನು ಇದ್ದೀನಿ. ಓಕೆ ಸರ್, ಬನ್ನಿ 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 ಓಕೆ ಪ್ರಾರ್ಥನಾ ಅವರೇ. ಹಾಗೆ ಈ ಸಿಂಹಾಪುರದ ಕಾಡಿನ ಬಗ್ಗೆ ಹೇಳ್ತೀರಾ? ಬಿಕಾಸ್ ಇಟ್ಸ್ ಮೈ ಡ್ರೀಮ್ ಪ್ರಾಜೆಕ್ಟ್. ಇನ್ನು ಎಷ್ಟೊತ್ತಾಗ್ಬೋದು ಸರ್? ಮೇಡಮ್, ಆದಷ್ಟು ಬೇಗ ತಲುಪಿಸ್ತೀನಿ, ಬನ್ನಿ ಮೇಡಮ್. ಅವ್ರಿಗೆ ಹೋಗೋ ದಾರಿಲಿ ಒಬ್ಬ ನಾವಿಕ ಸಿಕ್ಕಿದ್ದ. ಅವನೇ ಅವ್ರಿಗೆ ನಕ್ಷೆ ಆಗಿದ್ದ. ಹೊರಟಿದೆ ಪಯಣ ಸಿಂಹದ ಹಾದಿಯಲ್ಲಿ, ಗುರಿಯ ಗಿರಿಯನ್ನು ತಲುಪಲು ಸಿಂಹನಾಡಿನ ಕಾಡಿನಲ್ಲಿ. ಹೆಬ್ಬಂಡೆಗಳ ದಂಡೆ ಕಾಲು ದಾರಿಯ ಕವಲಿನ ಎದೆಯ ಮೇಲೆ ಚಂಗದಿರನ ಝಳಪು ಡಾಳೈಸಿದೆ. ಸರ್, ಹಂಗೆ ಕೂತ್ಕೊಳ್ಳಿ, ಮೂವ್ ಮೇಡಮ್, ಆಗ್ಬೇಡಿ. ಈ ಪೋಸು ಮೇಡಮ್, ಈ ಪೋಸ್ ಹಂಗೆ ತಗೊಳ್ಳಿ. ಸರ್, ಹಂಗೆ ಪೋಸ್ ಕೊಡಿ. ಹಾ ಸರ್, ಹಂಗೆ ಹಂಗೆ ಕೂತ್ಕೊಳ್ಳಿ. ಟೈಮ್ ಆಯ್ತು, ಎಷ್ಟೊತ್ತು ಇನ್ನ? ಬಂದೆ 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 ಇರಿ, ಕರ್ಕೊಂಡ್ ಬರ್ಬೇಕಲ್ಲ, ಬರ್ತಿದ್ದೀನಿ. ಗರುಡ ಪುರಾಣದಂತೆ ಗರುಡನು ಶುಭದ ಸೂಚಕನಾಗಿ ಇವರ ಹಿಂಬಾಲಕನಾಗಿದ್ದಾನೆ. ಈ ಅದ್ಭುತ ಯಾನವು ಧೃತಿಗೆಡದ ಹೆಜ್ಜೆಗಳೊಂದಿಗೆ ಗಮ್ಯವ ತಲುಪಲಿದೆ. ಅವ್ರು ಹೇಗೋದ್ರು ಮ್ಯಾಮ್? ಏ, ನೀನೇನ್ ಬಸ್ ಹಚ್ತೀಯಾ? ಫಸ್ಟ್ ಕತೆ ಕೇಳು. ಅವನವ್ರಿಗೆ ಕಾಡಿನ ದಾರಿದೀಪ ಆಗಿದ್ದ. ಇದೇ ನೋಡ್ರಿ ನಿಮ್ ಸಿಂಹಾಪುರದ ಕಾಡು. ನೋಡ ನೋಡ ಕಾಡ ನೋಡ, ನೋಡ ಕೆಳಗೆ ಕಾಡ ನೋಡ, ನೋಡ ನೋಡ ಕಾಡ ನೋಡ, ಮೋಡ ಕೆಳಗೆ ಕಾಡ ನೋಡ, ಸಿಂಹಪುರದ ಬನವ ನೋಡಿರೆ. ಸ್ವಲ್ಪ ದೂರನೇ ಬಂದ್ರಿ. ನೋಡಿ ಈಗ ಪ್ರಾರ್ಥನಾ ಮೇಡಮ್, ಜನ್ನಿ ಮೇಡಮ್, ಪ್ರಾರ್ಥನಾ ಅವರೇ, ಮಂಜು ಸರ್. ದೈತ್ಯ ವೃಕ್ಷಗಳ ಮರ್ಮರ ಸದ್ದು
ಕರ್ಣಗಳ ತಟ್ಟುತ್ತಿರೆ, ನದಿ ದಂಡೆಯ ಜುಳುಜುಳು ನಾದ ನಿನಾದ ಎದೆಯ ಮುಟ್ಟುತ್ತಿರೆ. ಜನಿಯವರೇ ಹುಷಾರ್ರಿ, ಫೋಟೋ ತೆಗಿಬೇಕಾರೆ. ಸುಳಿವ ಗಾಳಿಯ ಸೋಂಪಾನವು, ಕುಗಿಲ ಸ್ವರಗಳ ತಂದಾನವು, ಕುಸುಮ ವಲ್ಲರಿಯ ತಿಲ್ಲಾನವು, ಕುಳಿರ್ವನಿಯ ಸೊಬಗಿನ ಲಾವಣ್ಯವು ಜೊತೆಗೂಡಿದೆ. ದಿಕ್ಸೂಚಿಯಾದವನು ಪ್ರಾರ್ಥನವ್ರೇ ಜೊತೆಗಾರನಾಗಿದ್ದಾನೆ. ಬೇಗ ಬನ್ನಿ. ಹೋಗ್ತೀನಿ, ನಾನು ಬರ್ತೀನಿ. ಹಾ ಓಕೆ. ಜನಿಯವರೇ ನಮ್ ಡ್ಯೂಟಿ ಟೈಮ್ ಆಯ್ತು, ಬೇಗ ಕರೀರಿ ನಿಮ್ ಫ್ರೆಂಡ್ನ. ಪ್ರಾರ್ಥನವ್ರೇ ಬನ್ನಿ ಬೇಗ. ಬಂದೆ. ಇನ್ನು ಎಷ್ಟೊತ್ತು ಮಾಡ್ತಾರೆ? ಪ್ರಾರ್ಥನವ್ರೇ ಬೇಗ ಬನ್ನಿ. ಬಂದೆ. ನನಗೆ ಬೇರೆ ಟೈಮ್ ಆಯ್ತು. ಜನಿಯವರೇ ಹೇಳಿ ಸರ್. ತಿಮ್ಮಾಪುರಕ್ಕೆ ಹೋಗೋ ದಾರಿ ಇದೆ, ನೀವು ಹೋಗಿ ನಂಗೆ ಟೈಮ್ ಆಯ್ತು, ನಾನು ಹೊಡ್ತೀನಿ. ಹಾ ಮತ್ತೆ ಓಕೆ ಸಿಗ್ತೀನಿ. ಸರ್ ಬಾಯ್. ಬಾಯ್ ರೀ. ಪ್ರಾರ್ಥನವ್ರೇ ಏನಪ್ಪ, ಇದೇ ದಾರಿ ಅಂತೆ. ಟೈಮ್ ಆಗೋಯ್ತು ನಮ್ ಡ್ಯೂಟಿಗೆ, ಯಾವಾಗ ಹೋಗ್ತೀನೋ ಏನೋ. ಜನಿಯವರೇ ಅದೊಂದು ಫೋಟೋ ತೆಕ್ಕೊಳ್ಳಿ. ಹಾ ಇದಾ ಓಕೆ ರೀ. ಅದೇ ಸೂಪರ್. ಪ್ರಾರ್ಥನವರೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಯಾರೋ ಸಾಂಗ್ ಹಾಡ್ತಿದ್ದಾರೆ. ಬಾಬಾ ಊರಾಣೆ, ಆನೆಗೀನ ಕಡಿತದೆ ಊರಾಣೆ, ಹುಲಿಗಿಲಿ ಕಡಿತದೆ ಊರಾಣೆ, ಕರಡಿ ಚಿರತೆ ಕಡಿತದೆ ಊರಾಣೆ, ಊರಾಣೆ, ಹುಲಿಗಿಲಿ ಕಡಿತದೆ, ಕರಡಿ ಚಿರತೆ ಕಡಿತದೆ ಊರಾಣೆ, ಬಾಬಾ ಊರಾಣೆ, ನಿನ್ನ ಕರಡಿ ಗಿರಡಿ ಕಡಿತದೆ. ಅವ್ವ ಯಾರವ್ವ? ಅಮ್ಮ ಸಂಜು ಮನೆ ಎಲ್ಲಮ್ಮ? ಹೌದು ಕಣವ, ಇದೆಯೇ? ಹೌದಾ, ಒಂದ್ ನಿಮಿಷಮ್ಮ. ಪ್ರಾರ್ಥನವರೇ ಸಂಜು ಮನೆ ಸಿಕ್ತು. ಹೌದಾ? ಬನ್ನಿ ಬನ್ನಿ. ಶಿವ ಬನ್ರವ, ಬನ್ನಿ ಬನ್ನಿ ಬನ್ರವ, ಬನ್ನಿ ಒಳಗ್ ಬನ್ರವ. ಮೇಡಮ್ ಸಂಜು ಮನೆ ಸಿಕ್ತಾ? ಸಂಜು ಮನೆ ಸಿಕ್ತು. ಕಥೆ ನೆಕ್ಸ್ಟ್ ಪುಟಕ್ ತಿರುಗ್ತು. ಬಡವ್ರ ಮನೆ ಕಣ್ರವ. ಅಲ್ಲಿ ಮರೆಯಲಾಗದ ಒಂದು ಮಾಣಿಕ್ಯ ಹೊಳಿತಾ ಇತ್ತು. ಒಂದ್ ನಿಮಿಷ ಇರ್ರವ, ಬತ್ತೀನಿ. ಕ್ಯಾಮೆ ಮಾಡ್ತಿದ್ನಲ್ಲ, ಮಗನ ಅಂಗಿ ಹಾಕೊಂಡಿದ್ದೆ, ಬಿಚಾಕ್ಬಿಟ್ಟು ಬರ್ತೀನಿ ರವ. ತಗೊಳವ, ನೀನು ತಗೊಳವ. ತಿನ್ರವ, ತಿನ್ನಿ. ಏನಮ್ಮ ವಿಶೇಷ, ಸ್ವೀಟ್ ಕೊಡ್ತಾ ಇದ್ದೀರಾ? ಅವರ ಇವತ್ ನಮ್ದು ಯಾವ್ರ ಹುಡ್ದಬ್ಬ ಅಲ್ವೇನ್ರಿ, ಅದಕ್ಕೆ ಸಣ್ಣದಾಗಿ ಸಿಹಿ ಮಾಡೀನಿ. ಚೆನ್ನಾಗಿದೆಮ್ಮ. ನಮ್ದು ಯಾವ್ರಂದ್ರೆ ಅಪ್ಪಾಜಿ, ವಿಷ್ಣು ಅಪ್ಪಾಜಿ ಅವರ ಹುಡ್ದಬ್ಬ ಕಣ್ರವ, ಅದಕ್ಕೆ ಸಿಹಿ ಮಾಡಿರೋದು. ತಿನ್ರವ. ವಿಷ್ಣು ಸರ್ ಬರ್ತೀರಾ, ಅಲ್ಲೂ ಸೆಲೆಬ್ರೇಟ್ ಮಾಡ್ತಾರಾ? ವಾವ್ ವಾವ್, ಇಲ್ಲೂ ಕೂಡ ಸಿಟಿ ಊರು ಬೇರೆ ಬೇರೆ ಕಂಟ್ರೀಸ್ ಎಲ್ಲ ನೋಡಿದೆ. ವಿಷ್ಣು ಸರ್ ಬರ್ತ್ಡೇ ಇಲ್ಲಿ ಕೂಡ ಐ ಆಮ್ ಹ್ಯಾಪಿ. ಅದು ಜಸ್ಟ್ ಬರ್ತಡೇ ಅಲ್ಲ, ಹಬ್ಬ ಹಬ್ಬ. ಆದ್ರೆ ಇದು ಜಾತ್ರೆ, ಮೈಸೂರಿಂದ ಮೆಲ್ಬೋರ್ನ್ವರೆಗೂ ನಿಲ್ಲದಂತ ಯಾತ್ರೆ. ಗರ್ಜನೆ ಜೋರಾಗಿದೆ, ಒಂದೇ ಕೂಗು ಕೇಳ್ತಿದೆ, 360 ಡಿಗ್ರಿ ಎಲ್ಲೂ ಇವರ ಹೆಸರಿಗೊಂದು ಕ್ರೇಜ್ ಇದೆ. ಸೂರ್ಯವಂಶದ ವೀರಪ್ಪ ನಾಯಕ, ಗಂಧದ ಕುಟಿಯ ಸಾಹಸ ಸಿಂಹ, ಪ್ರತಿಕ್ಷಣಕ್ಕೂ ಕನ್ನಡದ ಕಂಬಲು ಚೆಲ್ಲಿ ಹೋದ ರುದ್ರದೇವ, ಕಲಿಯುಗ ಕರ್ಣ, ಅಭಿನಯ ಬಾಂಧವ, ಬಿರುದು ಪಡೆದ ದಳವಾಯಿ, ಪ್ರೀತಿಗೆ ಬಂದರ ಶಾಂತಿಗೆ ಸಾವುಕಾರ ಈ ಬಳಿಗೆ ಸಿಪಾಯಿ, ಕರುಣಾಮಯಿ ಗುಣ ಇರದು, ಕೋಪ ಬಂದರೆ ರಾಮಚಾರಿ, ಗುಣ ವ್ಯಕ್ತಿತ್ವ ಅಂತ ಬಂದರೆ ಯುವಕರಿಗಿವರೇ ಮಾದರಿ. ಹಿಂದೆಯೊಂದು ಹುಟ್ಟಿಲ್ಲ, ಮುಂದೆ ಮತ್ತೆ ಹುಟ್ಟಲ್ಲ, ಫೀನಿಕ್ಸ್ ಆಫ್ ಇಂಡಿಯನ್ ಸಿನಿಮಾ, ಇವ್ರನ್ನ ಬಿಟ್ರೆ ಬೇರೆ ಯಾರಿಲ್ಲ. ಆಪತ್ ಬಂದವ ಆಪ್ತ ರಕ್ಷಕ ನಮ್ಮ ದಾದ, ಸ್ನೇಹ ಲೋಕದ ಕ್ಯಾಪ್ಟನ್ ಕೂಡ ನಮ್ಮ ಉಸ್ತಾದಂತೆ ಇದ್ದರು ಕೂಡ ನರಸಿಂಹನ ತೇಜಸ್ಸು. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇವರ ಹೆಸರೇ ಫೇಮಸ್. ವಿ ಕಾಲ್ ಹಿಮ್ ದಾದ, ಅಸಂಖ್ಯಾತ ಬಿರುದುಗಳ ಯಜಮಾನ, ಕನ್ನಡವೇ ನಮ್ಮಮ್ಮ ಎಂದು ತೋರಿ ಹೋದರು ಭಾಷಾಭಿಮಾನ. ಇಡೀ ಹೆಣ್ಣು ಕುಲವೇ ಮುಗಿಯುತ್ತೆ ಕೈ, ಬೋಲೋ ಬೋಲೋ ಡಾಕ್ಟರ್ ವಿಷ್ಣುವರ್ಧನ್ ಕಿ ಜೈ. Trend can be changed but brand could be not. Trend can be changed but brand could be not. Trend can be changed but brand could be not. Trend can be changed but brand could be not. He's a brand, he's a star, he's a pride, he's a hero, he's a leader, he's a fighter, he's a manika, he is Chanakya. Dada, Dada, Dada.
ಆನ್ ಚೆನ್ನಿಯವರೇ. ಅಲ್ಲಮ್ಮ, ಸಿನಿಮಾದವ್ರನ್ನೆಲ್ಲ ನೀವು ದೇವ್ರು ಅಂತ ಪೂಜೆ ಮಾಡೋದ್ರಲ್ಲಿ ಏನ್ ಅರ್ಥ ಇದೆ ಹೇಳಿ? ಅವರೆಲ್ಲ ನಿಮ್ ಮನೋರಂಜನೆ ಅಷ್ಟೇನೆ. ಅವ್ರೇನು ನಿಮ್ ಕಷ್ಟಕ್ಕಾಗ್ತಾರ? ಇದನ್ನೆಲ್ಲ ನೀವು ಸೀರಿಯಸ್ ಆಗಿ ತಗೋಬಾರ್ದು. ಅವರೇ ಬರೀ ಮನರಂಜನೆ ಅಲ್ಲ, ಕಷ್ಟ ಕಾಲಕ್ಕಾದ ಮಂದಿ ಅವರು. ಅವರೇ ನಮ್ ದಣಿಗಳು. ಹೌದಮ್ಮ. ನಾನು ಗಂಡ್ಸತ್ ಮುಂಡೆ ಕಣವ್ವ. ಚಿಕ್ಕ ವಯಸ್ಸಿನಾಗ ನನ್ ಗಂಡ ಸತ್ತೋದ. ಮಕ್ಕಳನ್ನ ಓದ್ಸೋದು ಬೆಳೆಸೋದು ಬೋ ಕಷ್ಟ ಇತ್ತು. ಅದೇ ಸಮಯದಾಗ ನಮ್ ಪಕ್ಕದೂರಿನ ಫಾತಿಮಾ ಬಂದಿದ್ಲು ನಮ್ ಮನೆಗೆ. ಅವಳ ಮಗಿಗೂ ಹುಷಾರ್ಲಿಲ್ವಂತೆ. ಬೆಂಗಳೂರಿನಾಗ ಹಾಸ್ಪಿಟ್ಲು ಸೇರಿಸಿ ಆ ನಮ್ ದ್ಯಾವ್ರೇ ಸಹಾಯ ಮಾಡಿದಂತೆ. ನಂಜಿ ನೀನು ಹೋಗು, ನಿನ್ ಮಗಿಗೂ ಏನಾರ ಸಹಾಯ ಮಾಡ್ತಾರೆ ಅಂದ್ಲು. ಅವಳು ಹೇಳಿದ್ಲು ಅಂತ ಹೋಗ್ ಸಹಾಯ ಕೇಳದ್ನಾ. ಅವ್ರ ಮಾತ್ ಕೊಟ್ಟಂಗೆ ನಮ್ ದ್ಯಾವ್ರ ನಡ್ಕೊಂಡ್ಬಿಟ್ರು ಕಣವ. ವಿಷ್ಣು ಸರ್ ಎಲ್ರಿಗೂ ಹೆಲ್ಪ್ ಮಾಡ್ತಾರಾ? ಅವ್ರು ಯಾರಿಗ್ ಹೆಲ್ಪ್ ಮಾಡಿಲ್ಲ ಹೇಳಿ? ನಮ್ ದ್ಯಾವ್ರು ಕೈ ಬಿಡ್ಲಿಲ್ಲ. ನನ್ ಮಗನ್ ಭವಿಷ್ಯಕ್ಕೆ ದಾರಿದೀಪ ಆಗ್ಬಿಟ್ರು ಕಣವ. ಇಷ್ಟೆಲ್ಲಾ ಮಾಡಿದ ಮಹಾನ್ ಭಾವನ ದ್ಯಾವ್ರು ಅಂತ ಹೇಳಿದ್ರೆ ತಪ್ಪಾಗತ್ತೆ ಕಣ್ರವ್ವ. ಅಮ್ಮ, ಮನೆಯಲ್ಲಿ ಬಾವುಟ ಇಟ್ಟಿದ್ದೀರಲ್ಲ, ನಿಮ್ಗೆ ದೇಶಾಭಿಮಾನ ಜಾಸ್ತಿ ಅನ್ಸುತ್ತೆ? ಅವ್ರ ಮನೇಲಿ ಫ್ಲಾಗು ಇತ್ತಾ? ಗ್ರೇಟ್. ಹೂ ಕಣ್ರವ್ವ, ನಮ್ಮೂರ್ ಟೆಂಟ್ನಾಗ ನಮ್ ದ್ಯಾವ್ರದು ಮುತ್ತಿನ ಹಾರ ಪಿಕ್ಚರ್ ಹಾಕಿದ್ರು. ಆ ಚಿತ್ರ ನೋಡಿದ್ಮೇಲೆ ನನ್ ಮಗನ ದೇಶ ಕಾಯೋ ಯೋಧ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟೆ. ಅಪ್ಪಾಜಿ ಓದಿದ ನ್ಯಾಷನಲ್ ಕಾಲೇಜಲ್ಲೇ ನನ್ ಮಗ ಚೆನ್ನಾಗಿ ಓದ್ಬಿಟ್ಟು ನನ್ನ ಆಸೆ ನೆರವೇರಿಸ್ಬಿಟ್ಟ ಕಣವ್ವ. ಸಂಜು ನಂಜಿ ಅವ್ರ ಮಗನ? ಎಸ್, ಯು ಆರ್ ರೈಟ್. ನೀವ್ ಬಾವುಟದ ಬಗ್ಗೆ ಕೇಳಿದ್ರಲ್ಲ, ನಿಮ್ಗೊಂದ್ ಪ್ರಶ್ನೆ ಕೇಳಾ? ಕೇಳಿಮ್ಮ. ನೀವ್ ಯಾರ್ಯಾರಿಗೆ ನಮಸ್ಕಾರ ಮಾಡ್ತೀರವ್ವ? ಗುರುಗಳಿಗೆ, ನಮ್ಮ ಅಪ್ಪ ಅಮ್ಮಗೆ, ಆಮೇಲೆ ದೇವರಿಗೆ, ನಟರಾಜಂಗೆ, ಆಮೇಲೆ ಹಿರಿಯರಿಗೆ, ಸ್ವಾಮಿಗಳಿಗೆ, ಆಮೇಲೆ ಆಮೇಲೆ ನಮ್ಮ ಭಾರತದ ಬಾವುಟಕ್ಕೆ. ಬಾವುಟದ ಬಗ್ಗೆ ಕೇಳಿದ್ರಲ್ಲವ, ಇರವ ಈಗ ಹೇಳ್ತೀನಿ. ನಾವ್ ಯಾರ್ಗಾರು ನಮಸ್ಕಾರ ಮಾಡ್ಬೇಕಾದ್ರೆ ತಲೆ ತಗ್ಸಿ ಮೈ ಬಗ್ಸಿ ನಮಸ್ಕಾರ ಮಾಡ್ತೀವಿ. ಅದೇ ನಮ್ ಬಾವುಟಕ್ಕೆ ನಮಸ್ಕಾರ ಮಾಡ್ಬೇಕಾದ್ರೆ ತಲೆ ಎತ್ತಿ ಮೈ ಹಿಗ್ಸಿ ನಮಸ್ಕಾರ ಮಾಡ್ತೀವಿ. ಯಾಕೆ ಹೇಳಿ? ನಮ್ ಭಾರತ ಮಾತೆ ತನ್ನ ಮಕ್ಳನ್ನ ಯಾವತ್ತೂ ಕುಗ್ಸಕ್ ಬಿಡಲ್ಲ ಕಣ್ರವ್ವ. ತನ್ನಂತೆ ಎತ್ತರಕ್ಕೆ, ಬಹಳ ಎತ್ತರಕ್ಕೆ ನೋಡಕ್ ಇಷ್ಟಪಟ್ಟಲ್ಲ ಕಣ್ರವ್ವ. ಇದು ನಾ ಹೇಳಿದ ಮಾತಲ್ಲ, ನಮ್ಮ ಅಪ್ಪಾಜಿ ವೀರಪ್ಪ ನಾಯಕ ಸಿನಿಮಾದಾಗ ಹೇಳಿದ ಮಾತಿದು. ನಿಮ್ ಮಗ ಎಲ್ರವ? ಕಾಣಿಸ್ತಾನೆ ಇಲ್ಲ. ಚೆನ್ನಿಯವರೇ, ಅವ್ರ ಮಗ ಸಂಜು. ಅವ್ರ ಮಗ ಭಾರತದ ಹೆಮ್ಮೆಯ ಪುತ್ರ. ಇನ್ನೆಲ್ಲ ರೀಸೆಂಟ್ ಟೆರರಿಸ್ಟ್ ಅಟ್ಯಾಕ್ಸ್ ಅಲ್ಲಿ ತೀರೋದ್ರು. ವೀರ ಮರಣ ಹೊಂದಿದ್ರು. ವೀರ ಮರಣ ಹೊಂದಿದ್ರು. ಇಲ್ಲ ಇಲ್ಲ, ನನ್ ಮಗ ಸತ್ತಿಲ್ಲ ಕಣ್ರವ್ವ. ಅವನು ಎಲ್ಲ ಭಾರತೀಯರ ಮನ್ಸಲ್ಲೂ ಅವನೇ. ಅವನು ಬದುಕಿದಾಗ ನನ್ ಮಗ ಆಗಿದ್ದ. ಈಗ ಅವನು ಭಾರತಾಂಬೆಯ ಹೆಮ್ಮೆಯ ಪುತ್ರ ಕಣವ್ವ, ಹೆಮ್ಮೆಯ ಪುತ್ರ. ದೇಶದ ಆಸ್ತಿ. ನನ್ ಮಗನ್ ಟೋಪಿ ಕಣ್ರವ್ವ, ಇದು ಟೋಪಿ ನೋಡ್ರವ್ವ. ಓಕೆ. ಇಬ್ರು ಜೊತೆನಾಗ ಫೋಟೋ ತೆಗಿಸ್ಕೊಂಡಿದ್ ನೋಡ್ರವ್ವ, ಹೆಂಗೈತೆ? ಕಂದ ಸಂಜು, ಮಗ ಸಂಜು ನೋಡ್ರವ್ವ, ನೋಡಿ. ಸ್ನೇಹಿತೆ ಆಗಿತ್ತು. ಸಂಜುದ್ ಬಟ್ಟೆ ಕಣ್ರವ್ವ ಇದು. ನಂಜಿಕೆ. ಅವನ್ ಬಟ್ಟೆಗಳೇ ಕೊನೆ ಆಸ್ತಿ ಆಗಿತ್ತು. ಇಲ್ಲಿ ಅಪ್ಪಾಜಿಯವರ ಮೂರ್ತಿ ತಂದಿಟ್ಟವ್ ನೋಡ್ರವ್ವ, ಇಲ್ಲಿ ಅಪ್ಪಾಜಿದು. ಮನೆಯಲ್ಲೇ ಅವರ ಮೂರ್ತಿಯನ್ನಿಟ್ಟು ಪೂಜಿಸಿದನು. ಎಲ್ಲಕ್ಕಿಂತ ಮಿಗಿಲಾಗಿ ಗುರು ಆಗಿದ್ಲು. ಅವ್ವ, ನನ್ ಮಗ ನನ್ಗೆ ಅಂತ ಬರ್ದ ಕೊನೆ ಪತ್ರ ಕಣವ್ವ ಇದು. ಇದನ್ನ ಇನ್ನೊಂದ್ಸಲ ಓದೇಳವ್ವ. ಆಯ್ತಮ್ಮ. ಅವ್ವನಿಗೊಂದು ಪತ್ರ. ನಿನ್ನ ಪ್ರೀತಿಯ ಕೂಸು ಸಂಜು. ಪ್ರೀತಿಯ ಅಪ್ಪನಿಗೆ ನಮಸ್ಕಾರ. ಹೆಂಗಿದ್ಯವ್ವ? ನಾನಿಲ್ ಚಂದಿದ್ದೀನಿ.
ನಾನೇ ಚಂದಿದ್ದೀನಿ. ನಿನ್ನ ಮತ್ತೆ ಸಂದೇಶನ ತುಂಬಾ ನೆನ್ಪು ಮಾಡ್ಕೊಳ್ತಿದ್ದೀನಿ. ನಿನ್ನ ಮತ್ತೆ ಸಂದೇಶನ ತುಂಬಾ ನೆನಪು ಮಾಡ್ಕೊಳ್ತಿದ್ದೀನಿ. ಅವಾಗ ಅಮ್ಮ ನೀನ್ ಕೊಟ್ಟು ಕೈ ತುತ್ತು ನಿನ್ನ ಜೊತೆ ಮಗಂಗೆ ತಾಯಿ ದೇವ್ರಾಗಿತ್ತು. ಕಳೆದಂತ ಸಮಯ ನಿನ್ನ ಜೊತೆ ಕುಂತಿದ್ದು ಎಲ್ಲ ತುಂಬಾ ನೆನಪಾಗ್ತಾ ಇದೆ ಅಮ್ಮ. ನೀನು ಕೈಗೆ ಹಾಕಿದ ಗೋರಂಟಿ ಅವ್ನ್ ಬರ್ದ ಕೊನೆ ಪತ್ರ ಅದಾಗಿತ್ತು. ಆದಷ್ಟು ಬೇಗ ಬರ್ತೀನವ್ವ ನಿನ್ ನೋಡೋದಕ್ಕ. ಅವ್ವ ನಿಂಗೊಂದ್ ಚಂದ ಸೀರೆ ತಂದಿನವ್ವ. ಅದನ್ನ ನೀನು ಉಡ್ಬೇಕು. ಹುಟ್ಟು ಅಪ್ಪಾಜಿ ಪುಣ್ಯಭೂಮಿಗೆ ನಾವಿಬ್ರು ಹೋಗ್ಬೇಕವ್ವ. ಅವ್ವ ನನ್ ಮಗ ಬರ್ಲಿಲ್ಲ ಕಣ್ರವ, ಆದ್ರೆ ಅವ್ನ್ ಕಳ್ಸಿ ಸೀರೆ ಬಂತು ಕಣ್ರವ. ಇದೇ ಕಣ್ರವ ನನ್ ಮಗ ಕಳ್ಸಿ ಸೀರೆ. ನೋಡ್ರವ್ವ, ನನ್ ಮಗ ಕಳ್ಸಿ ಸೀರೆ ಕಣ್ರವ. ಅಮ್ಮ ನನ್ ಮಗ ಕಳ್ಸಿ ಅಮ್ಮ ಸಮಾಧಾನ ಮಾಡ್ಕೊಳ್ಳಿಮ್ಮ. ಬೇಜಾರು ಮಾಡ್ಕೋಬೇಡಿ ಅಮ್ಮ. ಬೇಜಾರು ಮಾಡ್ಕೊಳ್ಬೇಡಿಮ್ಮ. ಯಾಕಮ್ಮ ಬೇಜಾರು? ನನ್ ಮಗ ಅಪ್ಪಾಜಿ ತರ ಅಜರಾಮರ ಅಜರಾಮರ ಇಸ್ ಮೈ ಗುರು, ನನ್ನ ಜೀವನದ ದ್ರೋಣಾಚಾರ್ಯ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಭಾರತ ಮಾತೆಯ ಮುತ್ತಿನ ಹಾರ ಇವನು. ಅಜರಾಮರ ಅಜರಾಮರ ಸಿಂಹ ನಾಡಿನ ಸಿಂಹದ ಮರಿ ಇವನು ಅಜರಾಮರ. ಜೀವನವ ಪಣಕ್ಕಿಟ್ಟು ದೇಶಕ್ಕೆ ಬಲಿಯಾದ ತ್ಯಾಗಕ್ಕೆ ಅನ್ವರ್ಥನಿವಾ. ವೈರಿಯನು ಹಿಮ್ಮೆಟ್ಟಿಸಿ ನಾಡನ್ನು ಬೆಳಗುವನು ತಾಯಿಯ ಮಡಿಲಿನ ಕಂದ ಅಜರಾಮರ. ಮುಂದೆ ಹೇಳಿ ಮ್ಯಾಮ್. ಮುಂದೆ 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 ಜೆನಿಯವರೇ ತಗೊಳ್ಳಿ. ಬೇಡ. ಜೆನಿಯವರೇ, ಐ ವಾಂಟ್ ಟು ಶೇರ್ ಸಮಥಿಂಗ್ ಟು ಯು. ಯು ನೋ ವಾಟ್, ಮೈ ಡ್ರೀಮ್ಸ್ ಫೈನಲಿ ಕೇಮ್ ಟ್ರೂ. ಹಾ, ನಿಮ್ ಹತ್ರ ನಿಜ ಹೇಳೋ ಸಂದರ್ಭ ಬಂದಿದೆ. ಪ್ರಾರ್ಥನವ್ರೆ, ಒಂದು ನಿಮಿಷ. ನಾವೇ ನಿಮ್ಮ ಹತ್ರ ಏನೋ ಒಂದು ವಿಚಾರಣೆ ಮಾತಾಡಬೇಕಿತ್ತು. ಅಫ್ಕೋರ್ಸ್ ಜೆನಿಯವರೇ, ಹೇಳಿ. ನಿಮ್ಮ ಹತ್ರ ಕೆಲಸ ಮಾಡ್ಬೇಕಂತ ನನ್ಗೆ ಅನಿಸ್ತಿಲ್ಲ. ವಾಟ್? ಅಲ್ಲ, ನಾನೇನ್ ಮಾಡ್ದೆ? ಜೆನಿಯವರೇ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಏನಾಯ್ತಂತ ಹೇಳಿ ಅಟ್ಲೀಸ್ಟ್. ಓ ಮೈ ಗಾಡ್, ಜೆನಿಯವರೇ ನಿಂತ್ಕೊಳ್ಳಿ. ಜೆನಿಯವರೇ, ಪ್ರಾರ್ಥನವ್ರೆ, ಮಾತಾಡ್ಸ್ಬೇಡಿ ನನ್ನ. ಜೆನಿಯವರೇ ನಿಂತ್ಕೊಳ್ಳಿ. ಏನಾಯ್ತು ಹೇಳಿ ಜೆನಿಯವರೇ, ಏನಾಯ್ತು? ನೀವ್ ಮಾತಾಡಿ. ಏನಾಯ್ತು ಸಡನ್ ಆಗಿ ಜೆನಿಯವರೇ? ನಮ್ಮ ವಿಷ್ಣು ಸರ್ ಬಗ್ಗೆ ಏನ್ ಗೊತ್ತಂತ ಅಲ್ಲಿ ಹಂಗ್ ಮಾತಾಡಿದ್ದೀರಾ? ಅವ್ರ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾ? ಅವ್ರ ಎಂತ ವ್ಯಕ್ತಿ ಅಂತ ಗೊತ್ತಾ? ಅವ್ರೆಂತ ಗ್ರೇಟ್ ಪರ್ಸನ್ ಅಂತ ಗೊತ್ತಾ? ಸ್ಟ್ರೈಟ್ ಆಗ ಪಾಯಿಂಟ್ಗೆ ಬರ್ತೀನಿ ನಾನು. ನಮ್ಮನ್ನೆಲ್ಲ ಈ ಸಮಾಜ ಹೆಂಗ್ ನೋಡುತ್ತೆ ಗೊತ್ತಾ? ನಮ್ಮನ್ನೆಲ್ಲ ಏನ್ ಕರೀತಾರೆ ಅಂತ ಗೊತ್ತಾ? ಅದು ಚಕ್ಕ, ಈಜಿಡ, ಮಾಮ, 9 ಅಂತ ಕರೀತಾರೆ. ಇನ್ನು ಏನೋ ಕೆಟ್ಟ ಮಾತೆಲ್ಲ ಕರೀತಾರೆ. ಆದ್ರೆ ಈ ಸಮಾಜದಲ್ಲಿ ನಮ್ಮನ್ನ ಲಕ್ಷ್ಮಿ, ಗೌರಿ, ಮಂಗಳದೇವಿ ಅಂತ ಕರೆದವ್ರು ಯಾರು ಗೊತ್ತಾ? ನಮ್ಮ ವಿಷ್ಣು ಸರ್. ಎಂಗ್ಳೋಡ ವಿಷ್ಣು ಸರ್ ರೀ. ನಾನ್ ತಮಿಳ್ ಹುಡುಗಿ ಇರ್ಬೋದು, ಆದ್ರೆ ನಾನು ಅವ್ರ ಫ್ಯಾನೇ. ಅವ್ರ ಬಗ್ಗೆ ನೀವು ಹೆಂಗ್ರಿ ಮಾತಾಡಿದ್ದೀರಿ? ನಿಮ್ಗೆ ಅವ್ರ ಬಗ್ಗೆ ಏನ್ ಗೊತ್ತು? ಆ ವ್ಯಕ್ತಿ ಬಗ್ಗೆ ಗೊತ್ತಾ ನಿಮ್ಗೆ? ಜೆನ್ನಿ ಮಾಡಿದ್ ಕರೆಕ್ಟ್. ವಿಷ್ಣು ಸರ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೇಗ್ ಮಾತಾಡ್ತಾರೆ? ನೀವ್ ಯಾರು? ನಿಮ್ ಕತೆ ಏನ್ರಿ? ನಮ್ಮನ್ನ ಯಾಕೆ ಸೆಲೆಕ್ಟ್ ಮಾಡಿದ್ದೀರಿ? ಜೆನಿಯವರೇ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನನಗ್ ಗೊತ್ತಿಲ್ಲ ಅದಲ್ಲ, ಕ್ಲಾರಿಟಿ ಕೊಡಿ. ಜೆನಿಯವರೇ, ನಾನ್ ಒಂದ್ ನಿಮಿಷ ಹೇಳೋದನ್ನ ಕೇಳಿಸ್ಕೊಳ್ಳಿ. ಅದ್ರ ಬಗ್ಗೆನೇ ನಾನ್ ನಿಮ್ ಕ್ಲಾರಿಟಿ ಕೊಡಕ್ ಬರ್ತಿದ್ದಿದ್ದು. ನನಗೆ ಅದೆಲ್ಲ ಗೊತ್ತಿಲ್ಲ ರೀ, ನನಗೆ ಕ್ಲಾರಿಟಿ ಕೊಡಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಜೆನಿಯವರೇ. ಕಹಾನಿಯಲ್ಲಿ ಟ್ವಿಸ್ಟ್. ಪಿಕ್ಚರ್ ಅಭಿ ಬಾಕಿ ಹೇ ಜೆನಿಯವರೇ. ಯಾರು
ಯಾರಿವಳು? ನನ್ನ ಹೆಸರು ಪ್ರಾರ್ಥನಾ ಅಂತ. ಯಾರಿ ಪ್ರಾರ್ಥನಾ? ಯಾರಿ ಮರೀಚಿಕೆ? ಯಾರು ಈ ಸೂರ್ಯವಂಶದ ಚಿಟ್ಟೆ? ನನಗೆ ಅವ್ರ ಬಗ್ಗೆ ಏನು ಗೊತ್ತು ಅಂತ ಕೇಳಿದ್ರಲ್ಲ. ವಿಷ್ಣು ಸರ್ ಬಗ್ಗೆ ಏನ್ ಗೊತ್ತು ಪ್ರಾರ್ಥನಾಗೆ? ಸಿಂಹದ ಹೆಜ್ಜೆ ಗುರುತು ನನ್ನೆದೆಯಲ್ಲಿ ಹಾಗೆ ನಾಟ್ಕೊಂಡಿದೆ. ನಾನೊಬ್ಳು ಅನಾಥೆ. ನನ್ನ ಬಾಲ್ಯದ ಕಹಿ ಕಥೆಗಳೆಲ್ಲ ಹೇಳುವೆ. ನನ್ನ ಆಶ್ರಮ, ನನ್ನ ದಾದ, ನನ್ನ ವಿಷ್ಣು ಅಪ್ಪಾಜಿ, ನನ್ನ ಜೀವನದ ಕಹಿ ಸತ್ಯಗಳನ್ನ ಹೇಳುವ ಸಮಯ. ಬೆನ್ನಿಗಾರು ಇಲ್ಲ ಒಂಟಿ ಬಿಕ್ಕುತ್ತಲಿದೆ, ಅಪ್ಪನಿಲ್ಲದ ಬಾಳು ಅವ್ವನಿಲ್ಲದ ಗೋಳು, ಯಾರಿಗೂ ಬೇಡ ಕೇಳು. ಭೂಮಿಯೇ ಜೋಕಾಲಿ, ಗಾಳಿಯೇ ಸುವಿಲಾಲಿ, ನೀ ನಡೆವ ಹಾದಿಯಲಿ ಚುಚ್ಚದಿರಲಿ ಮುಳ್ಳ ಬೇಲಿ. ದರಿದ್ರಕ್ಕೆ ಹುಟ್ಟಿರೋ ಹೂ ನಾನು. ಕೆಂಪವ್ವ ಕಾಳವ ಗಂಗಿ ಮಾಡುವ ವಿಧಿಯಟ ನೋಡವ್ವ, ದುಷ್ಟರು ಕೆಂಗಣ್ಣು ಬೀರುವ ಮುನ್ನ ಮಡಿಲ ಸೇರಿಸವ್ವ. ಹೋಗ್ಬಿಡ. ಬಿಟ್ಟು ಬಿಡು ಹೇ ನನ್ನ ಮಾವ, ಸಾಯಿಸದಿರು ಈ ಜೀವ. ರಾಕ್ಷಸ, ನರ ರಾಕ್ಷಸನಿವನು. ಕಷ್ಟ ನೋವು ಹಿಂಸೆಗಳನ್ನು ಕೊಟ್ಟ ನರ ರಾಕ್ಷಸ ಮಾವನಿಂದ ಓಡಿ ಬಂದಳು, ಓಡಿ ಬಂದಳು, ಓಡಿ ಬಂದಳು. ಆಗ ಅವಳಿಗೆ ಒಬ್ಬ ದೊಡ್ಡ ಮನುಷ್ಯರು ಸಿಕ್ಕರು. ಇವಳು ಒಬ್ಬಳೆ. ಆದ್ರೆ ಹಲವು ಮನಸ್ಥಿತಿಗಳು, ಮನಸ್ಸಿನ ಅಂತರಾಳಗಳು ನಿಮ್ಮ ಕಣ್ಮುಂದೆ ಇರೋ ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್. ಹೇ, ಅಲ್ಲೋಡಲ್ ನೀನು ಅಳ್ತಿದ್ಯಾ? ಅಲ್ಲೋಡು, ನೀನು ಅಳ್ತಾ ಇದ್ಯಾ? ಪ್ರಾರ್ಥನಾ, ಎದ್ದೇಳೆ ಬೇಗ, ನಾವು ಸಾತ್ಸಕ್ಕೆ ಹುಟ್ಟಿರೋದು. ಎದ್ದೇಳು. ಹೆದರಿ ನಿಮ್ಮ ಮಾವ ಬಂದ್ರು ಹೆದರ್ಕೊಂಬೇಡ, ನರ ರಾಕ್ಷಸ ಬಂದರು ಹೆದರಿಸು, ನಿನ್ನ ನೀನು ಗೆದ್ದು ಬಾ, ನೋವಿನ ಕತ್ತಲೆಯಲ್ಲಿ ಸಾಧನೆಯ ಕಿಡಿಯಾಗಿ ಬಾ, ನಿನಗೆ ನೀನೇ ಬ್ರಹ್ಮಾಸ್ತ್ರ. ಇದು ನೋವಿನ ಹರಿಕಥೆಯಲ್ಲ, ನಿನ್ನ ಸಾಧನೆಯ ಯಶೋಗಾದೆ. ಹೆದರಿ ಬೆದರಿ ನರಳಿ ಹರಳಿ ಬಂದ ಹೂ ಇವಳು. ಏ ಅಳ್ಮುಂಜಿ, ಎದ್ದು ಬರ್ತ್ಯೋ ಬರಲ್ವೋ ನೀನೀಗ? ಬರ್ತಿದ್ದಾರೆ. ಅವಳನ್ನು ಅವಳೇ ತಿದ್ದಿಕೊಂಡು, ಬುದ್ಧಿಕೊಂಡು, ಗುದ್ದಿಕೊಂಡು, ಬಿದ್ದು ಎದ್ದು ಗೆದ್ದಳು. ಪ್ರಾರ್ಥನಾ ಬೆಂಕಿಯಲ್ಲಿ ಅರಳಿದ ಹೂವು. ಏನಾಯ್ತು? ಎಲ್ಲಿದ್ದಾರೆ ಅವರು? ಯಾರು? ನಾನಿದ್ದೀನಿ. ಈಗ ನಾವಿಬ್ರು ಇಲ್ಲೇ ಇರೋಣ, ಓಕೆನಾ? ಬಾ ನನ್ನ ಜೊತೆ. ಆ ಹೂವು ಅರಳೋದಕ್ಕೆ ಪ್ರೀತಿಯ ಪನ್ನೀರು ಚುಮುಕಿಸಿದ ಒಬ್ಬ ಬಿಳಿ ಬಟ್ಟೆಯ ಸಂತ. ಆ ನರರಾಕ್ಷಸ ಮಾವನಿಂದ ಕಾಪಾಡಿ ಅವಳ ಭವಿಷ್ಯಕ್ಕೆ ಬೆಳಕಾದರು. ಆ ಪುಟ್ಟ ಚಿಟ್ಟೆಗೆ
ಚಿನ್ನದಂತ ವಿದ್ಯಾಭ್ಯಾಸ ಕೊಡಿಸಿ ಶಾಲೆಗೆ ಸೇರಿಸಿ ದಾರಿದೀಪವಾದರು. ಅಲ್ಲೋಡು, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಮುಂದೆ ಅವಳನ್ನು ಆಶ್ರಮಕ್ಕೆ ಸೇರಿಸಿ ಆಶ್ರಯ ಕೊಟ್ಟು ಜೋಪಾನ ಮಾಡಿದರು. ನಾಳೆ ನೀನು 4 ಜನಕ್ಕೆ ಸಹಾಯ ಆಗೋ ತರ ಬೆಳಿಬೇಕು ಕಂದ. ಸಿಂಹಿಣಿಯಾಗು, ಜಯಶಾಲಿಯಾಗು. ಈ ಸಮಾಜದ ದುಷ್ಟ ಶಕ್ತಿಗಳ ವಿರುದ್ಧ ಗೆದ್ದು ಬಾ. ಜೀವನದ ಲೆಕ್ಕಾಚಾರ ಈ ಮಗ್ಗಿ ಪುಸ್ತಕ. ಓದಿದಳು, ಕಷ್ಟಪಟ್ಟಳು. ಸಾಹಸ ಸಿಂಹನು, ಚಂದದ ಕಂಪು ಸೂಸುವ ಲಾಲಿಯು. ಅವಳಿಗೆ ವಿಷ್ಣು ಅಪ್ಪಾಜಿಯ ಪರಿಚಯ ಆಗಿದ್ದು, 1, ಅವಳು ಇದ್ದ ಆಶ್ರಮಕ್ಕೆ ದಾದ ಸಹಾಯ ಮಾಡಿದ್ದು, 2, ಅವಳಿಗೆ ಅವರ ಲಾಲಿ ಸಿನಿಮಾ ಕಾಡಿದ ರೀತಿ. ಲಾಲಿ ಸಿನಿಮಾದಂತೆ ನಿಜ ಜೀವನದಲ್ಲಿ ವಿಷ್ಣುದಾದ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಂಡ ವಿಚಾರ ಅವಳ ಮನಸ್ಸಿಗೆ ತುಂಬಾ ಹತ್ತಿರವಾಯಿತು. ಅವರ ದೇವರಂಥ ನಡೆಗೆ, ಮನಸ್ಸಿಗೆ, ಆ ಗುಣಕ್ಕೆ ಅಭಿಮಾನಿಯಾದಳು. ಲಾಲಿ ಸಿನಿಮಾ ನೋಡಿ ಸ್ಫೂರ್ತಿಗೊಂಡು ಅವರಲ್ಲೇ ಅಪ್ಪಾಜಿಯವರನ್ನ ಕಂಡೆ. ಅಪ್ಪಾಜಿಗೆ ಆರಾಧಕಳಾದೆ. ಅವರಿಗೆ ಅಪ್ಪಾಜಿ ಸ್ಥಾನ ಕೊಟ್ಟಳು. ಅವರ ದಾರಿಯಲ್ಲೇ ನಡೆದಳು. ಅದೇ ಸಿಂಹದ ಹಾದಿ. ಅವಳಿಗೆ ವಿಷ್ಣುದಾದ ಅಂದ್ರೆ ಚಿಕ್ಕ ವಯಸ್ಸಿಂದ ಅದೇನೋ ಅಭಿಮಾನ. ಅವಳು ವಿಷ್ಣು ಸಾರ್ ಅಭಿಮಾನಿ ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ಲು. ವಿಷ್ಣುದಾದ ಅಭಿಮಾನಿ ಆಗಿರೋದು ಒಂದು ದೊಡ್ಡ ಜವಾಬ್ದಾರಿ ಅಂತ ಆಮೇಲೆ ಗೊತ್ತಾಗ್ತಾ ಹೋಯ್ತು. ಪ್ರಾರ್ಥನಾ, ನಾನ್ ನಿನ್ ಪ್ರಿಂಟು ಕಣೆ. ನಾನು ನಿನ್ ಪ್ರಿಂಟು ಕಣೆ. ಪ್ರಾರ್ಥನಾ, ಪ್ರಾರ್ಥನಾ. ಅರಳಿದಳು, ಕುಣಿದಳು, ಸಾಧನೆಗೈದಳು. ಅಪ್ಪಾಜಿ ಹಾದಿಯಲ್ಲೇ. ಅವಳ ಹಿಂದೆ ಒಂದು ಗುರುವಿನ ಶಕ್ತಿ ಇತ್ತು. ನಮ್ಗೆ ದಾದನೇ ಎಲ್ಲ, ದಾದಂಗೆ ನಾವೇ ಎಲ್ಲ. ಸಿಂಹದ ಹಾದಿಯಲ್ಲಿ ಬೆಳೆದು ಬಂದ ಮಿಂಚು, ದಾದನ ಹಾಗೆ ಇವಳು ಕೂಡ ಸಿಂಹದಂತ ಮಿಂಚು. ಯಾರು ಬರಲಿ ಎಲ್ಲರೂ ಹೋಗಲಿ ಅಲ್ಲಾಡಲ್ಲ ಹೈ ವೋಲ್ಟೇಜ್ ಪಂಚು, ನಡೆಯಲ್ಲ ನಿಮ್ಮ ಸಂಚು. ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಕಷ್ಟಪಟ್ಲು. ಚೆನ್ನಾಗಿ ಓದಿ ಮುಂದೆ ಬಂದ್ಲು. ನನ್ನ ಪ್ರೀತಿಯ ಅಪ್ಪಾಜಿಗೆ, ಅರ್ಪಣೆ. ಅವಳು ವಿಷ್ಣು ಸಾರ್ ಅಭಿಮಾನಿ ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ಲು. ಓಕೆ, ಈ ನಂಜಿ, ಸಂಜು, ಈ ಕಾಡಿನ ಜರ್ನಿ ನನ್ನ ಯಾಕೆ ಸೆಲೆಕ್ಟ್ ಮಾಡಿದ್ದೀರಿ? ನಿಮ್ಮ ಬಗ್ಗೆ ತಿಳ್ಕೊಳಕ್ಕೆ ಜನಿಯವರೇ. ನನ್ನ ಬಗ್ಗೆ ತಿಳ್ಕೊಳಕ? ದಾದಾ ಅಭಿಮಾನಿ ಅಂತಾನು ನಂಗೆ ಗೊತ್ತು. ಅಭಿಮಾನಿ ಅಂತಾನು ಗೊತ್ತಾ? ಹೇ ಎಲ್ಲ ಹಿಂಗ ಪಾರುಂಗಡಾ, ನಲ್ಲ ಸ್ಮೈಲ್ ಪನಂಗ. ವಿಷ್ಣು ದಾದಾಕೆ ಸ್ಮೈಲ್, ವಿಷ್ಣು ದಾದಾಕೆ ಜೈ. ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳಿದ್ರಲ್ಲ, ನೀವು ಮಂಗಳಮುಖಿ ಆಗಿದ್ರು ಕಷ್ಟಪಟ್ಟು ಮುಂದೆ ಬಂದು ಸಾಧಕಿ ಆದ್ಲು. 4 ಜನದ ಹತ್ರ ಕೈ ಚಾಚ್ದಂಗೆ ಅದೇ 4 ಜನಕ್ಕೆ ಕೈ ಹಿಡಿದು ಸಹಾಯ ಮಾಡ್ಬೇಕು ಅನ್ನೋ ಹಠ ಇದೆಯಲ್ಲ, ಅದೇ ನನಗಿಷ್ಟ ಆಗಿತ್ತು. ನನ್ಗೂ ಚೆನ್ನಿ ಅದಕ್ಕೆ ಇಷ್ಟ ಆಗಿದ್ದು. ಪಾಯಿಂಟ್ ನಂಬರ್ 2, ನೀವು ಕ್ಲಾರಿಟಿ ಕೇಳಿದ್ರಲ್ವಾ, ಅದೇ ನಂಜಿ, ಸಂಜು, ಈ ಕಾಡಿನ ಜರ್ನಿ ಎಲ್ಲ ಯಾಕೆ ಅಂತ ಕೇಳಿದ್ರಿ ಅಲ್ವಾ. ಕೆಲವು ಪ್ರಸಿದ್ಧ ಸಂಘ ಸಂಸ್ಥೆಗಳು ನನ್ನ ಕೆಲಸ ಸಾಧನೆ ಗುರುತಿಸಿ ಅದ್ರ ಬಗ್ಗೆ ಒಂದು ಪುಸ್ತಕ ಬರೀರಿ ಅಂತ ಕೇಳ್ಕೊಂಡ್ರು. ಈ ಕಾಡಿನ ಜರ್ನಿ, ಈ ಪ್ರವಾಸ ಮುಂದೆ ಇತಿಹಾಸವಾಯಿತು. ನಾನು ಆವಾಗಲೇ ಡಿಸೈಡ್ ಮಾಡಿದೆ, ನನಗೆ ಆದರ್ಶವಾದಂತಹ ಹೆಣ್ಣು ಕುಲಕ್ಕೆ ಆರಾಧ್ಯ ಪುರುಷ ಅಪ್ಪಾಜಿಯವರ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ. ಹೀಗೆ ರಿಸರ್ಚ್ ಮಾಡ್ಬೇಕಾದ್ರೆ ಫೇಸ್ಬುಕ್ನಲ್ಲಿ ನಿಮ್ಮ ಬಗ್ಗೆ, ನಂಜಿ ಬಗ್ಗೆ, ಸಂಜು ಬಗ್ಗೆ ಗೊತ್ತಾಯ್ತು. ಅಲ್ಲಿಂದಾನೆ ನಿಮ್ಮ ಕತೆಗಳೆಲ್ಲ ನನ್ನ ಪುಸ್ತಕ ಬಳಿಕೆ ಸೇರ್ಕೊಳ್ತು. ಪ್ರಾರ್ಥನಾ ತನ್ನ ಬಗ್ಗೆ ಬುಕ್ ಬರಿದೆ, ತನಗ್ ಇನ್ಸ್ಪೈರ್ ಆಗಿರೋ ದಾದಾ ಬಗ್ಗೆ ಬುಕ್ ಬರೀತಾಳೆ. ಓಕೆ, ಫೈನಲ್ ಕ್ವಶನ್, ಆ ಎಲ್ಲೋ ಬೇಕೇನು? ಆ ಲೆಟ್ರಲ್ಲಿ ಏನು ಬರ್ದಿಟ್ಟಿದ್ದೀರಾ? ಮೇಡಮ್, ಆ ಯೆಲ್ಲೋ ಬ್ಯಾಗ್ ಏನಾಯ್ತು? ಆ ಲೆಟ್ರಲ್ಲಿ ಏನು ಬರ್ದಿಟ್ಟಿದ್ದಾರೆ? ಎಲ್ಲೋ ಬ್ಯಾಗ್ ಬಗ್ಗೆನೂ ಹೇಳ್ತೀನಿ, ಆ ಲೆಟರ್ ಬಗ್ಗೆನೂ ಹೇಳ್ತೀನಿ. ಜನಿಯವರೇ, ನಾವು ಒಂದು ಕೈಯಲ್ಲಿ ಮಾಡಿದ ಸಹಾಯ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಅಪ್ಪಾಜಿಯವ್ರು ಹೇಳ್ತಿದ್ರು. ಬಟ್ ಆದ್ರೂ ನಿಮಗೆ ಗೊತ್ತಾಗಿರೋದಕ್ಕೆ ನಾನು ಹೇಳ್ತಿದ್ದೀನಿ, ಏನಿಲ್ಲ ರೀ, ನಂಜಿ ಅವ್ರ 2ನೇ ಮಗ ಇದ್ದಾರಲ್ಲ,
ಅವ್ರ ಎಜುಕೇಶನ್ಗೆ ಸಹಾಯ ಆಗ್ಲಿ ಅಂತ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾಯ್ತು. ಆ ತಾಯಿ ಕನ್ಸು ನನಸ್ ಮಾಡೋದಕ್ಕೆ ಅಮ್ಮ ಸಂದೇಶನ ದೊಡ್ಡ ಇನ್ನು ಮನುಷ್ಯನ್ ಮಾಡ್ತೀನವ. ನಾನು ಅವ್ರ ಹತ್ರ ಯಾಕೆ ಹಾಗೆ ನಡ್ಕೊಂಡೆ ಅಂತಂದ್ರೆ ಜೆನಿಯವ್ರೆ ನಾವು ಮಾಡೋ ಸಹಾಯ ದೊಡ್ಡದಲ್ಲ. ನಾವು ಮಾಡೋ ಸಹಾಯ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿಗೆ ಸರಿಯಾಗಿ ಉಪಯೋಗ ಆಗ್ಬೇಕು. ಅದೇ ನಮ್ಮ ಅಪ್ಪಾಜಿಯವ್ರ ಪಾಲಿಸಿ. ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೆ. ಆಮೇಲೆ ಆ ಲೆಟರ್ ಏನು ಅಂತ ಕೇಳಿದ್ರಲ್ಲ, ಆ ಲೆಟರಲ್ಲಿ ದೊಡ್ಡ ಮನಸ್ಸಿನ ಪುಟ್ಟ ಪುಟ್ಟ ಮಾತುಗಳು ಇದ್ವು. ನಾನ್ ನಡ್ಕೊಂಡಿದ್ದ ರೀತಿ ಆ ತಾಯಿಗೇನಾದ್ರೂ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ಅಮ್ಮ ಅಂತ. ಪ್ರೀತಿಯ ಕ್ಷಮೆ ಜೊತೆಗೆ ಆ ಮಗುವಿನ ಭವಿಷ್ಯದ ಬಗ್ಗೆನೂ ಬರ್ತಿದ್ವು ಪ್ರಾರ್ಥನೆ. ನನ್ನ ಒಂದು ಸಣ್ಣ ಸಹಾಯ ಅವ್ರಿಗೆ ಉಪಯೋಗ ಆಗ್ಲಿ ಅಂತ. ಇಷ್ಟೇ ರೀ ಜನಿಯವ್ರೆ, ಇದ್ದಿದ್ದೆಲ್ಲ ನಿಮಗೆ ಹೇಳಿದ್ದೀನಿ. ಇನ್ನೆಲ್ಲ ನಿಮ್ಮಿಷ್ಟ. ನಾನು ಬರ್ತೀನಿ. ಪ್ರಾರ್ಥನಾ ಅವರೇ, ಐ ಆಮ್ ಸಾರಿ. ಆ ಎರಡು ಮುಗ್ಧ ಐ ಆಮ್ ಜೀವಗಳು ಸಾರಿ. ಮತ್ತೆ ಒಂದಾದವು. ಕಥೆ ಇಲ್ಲಿಗೆ. ಇವಾಗ ಪ್ರಾಜೆಕ್ಟ್ ಸಂಜು ರಿವೀಲ್ ಆಯ್ತು. ಒಂದು ನಿಮಿಷ ತಾಳಿ, ಈ ವಾಯ್ಸ್ ಎಲ್ಲೋ ಕೇಳಿದ ಹಾಗಿದ್ಯಲ್ಲ. ಮೇಡಮ್, ಕಾಫಿನಾ ಟೀನಾ? 2 ಟೀ. ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ ಮೇಡಮ್ ನೀವು. ಆಹಾ, ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಬರ್ತೀನಿ ಮೇಡಮ್, ಟೈಮ್ ಇಷ್ಟು ಆಯ್ತು. ಬೇಗ ಹೊರಟ್ಬಿಟ್ರಾ ಸರ್? ಹೌದು ಮೇಡಮ್. ಥ್ಯಾಂಕ್ ಯು ಫಾರ್ ದ ಟೀ. ಬಾಯ್ ಬಾಯ್ ಬಾಯ್. ಸರ್, ಮೇಡಮ್, ಬುಕ್ ರಿಲೀಸ್ ಈವೆಂಟ್ಗೆ ನೀವು ಬರಬೇಕು. ನೀವೇ ಸ್ಪೆಷಲ್ ಗೆಸ್ಟ್. ನೀವು ಸ್ಪೆಷಲ್ ಡೇಗೆ ನಾನು ಸ್ಪೆಷಲ್ ಆಗಿ ಎಂಟ್ರಿ ಕೊಡ್ತೀನಿ ಮೇಡಮ್. ಥ್ಯಾಂಕ್ ಯು. ತಿನ್ನೋಕೆ ಹೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು. ಹೇ ಜೆನಿ, ಅಪ್ಪಾಜಿ ಫೋಟೋ. ವಿಷ್ಣು ಸರ್ ಎಲ್ರಿಗೂ ಸ್ಫೂರ್ತಿ ಅಲ್ವಾ? ಹೌದು ಪುಟ್ಟ, ವಿಷ್ಣುದಾದ ಕಲ್ಪವೃಕ್ಷ ಇದ್ದ ಹಾಗೆ. ಅಪ್ಪಾಜಿ ಅಜರಾಮರ. ಕೊಡೆಯೊಂದರ ಅಡಿಯಲ್ಲಿ ಚಲಿಸುತ್ತಿದ್ದವು ಮೃದು ಮಲ್ಲಿಗೆಗಳು. ಇಲ್ಲ ಇಲ್ಲ ಇಲ್ಲ, ಇನ್ನು ಕಥೆ ಮುಗ್ದಿಲ್ಲ. ಪುಣ್ಯಭೂಮಿ ಅಂದ್ರೆ ಸಿಂಹದ ಗುಹೆ. ಎಲ್ಲ ದಾದ ಅಭಿಮಾನಿಗಳಿಗೂ ಅದು ದೇವ ಮಂದಿರ. ಕನ್ನಡ ನಾಡಿನ ಸಿಂಹದ ಗುಹೆಯ ಈ ಪುಣ್ಯ ಭೂಮಿಯ ವೀರನ ಕಥೆಯ ಚರಿತೆಯ ನಾನು ಹಾಡುವೆ. ಬುಕ್ ರಿಲೀಸ್ ಆಯ್ತಾ ಮ್ಯಾಮ್? 1 ವರ್ಷದ ನಂತರ ಆ ದಿನ ಬಂದೇ ಬಿಡ್ತು. ಬುಕ್ ಲಾಂಚ್. ಕೊನೆಗೂ ಗೆದ್ದೇ ಬಿಟ್ಟಳು ನಮ್ಮ ಪ್ರಾರ್ಥನಾ. ಅವಳ ಕನಸಿನ ಪುಸ್ತಕ ಅಪ್ಪಾಜಿಯ ಸಾಧನೆಯ ಬಗ್ಗೆ ಬಿಡುಗಡೆಯ ಸಂಭ್ರಮ. ಆ ಸಂಭ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದರು. ಕೊನೆಗೂ ನನ್ನ ಕನಸು ನನ್ಸಾಯ್ತು. ನನ್ನ ಪ್ರೀತಿಯ ಅಪ್ಪಾಜಿಗೆ ಅರ್ಪಣೆ. ಅಮ್ಮ ಬನ್ನಿ. ಜೆನಿ ಬನ್ನಿ. ಇರ್ಲಿ, ಇಲ್ಲಿ ಬನ್ನಿ. ಪರವಾಗಿಲ್ಲ. ಸರ್ ಬನ್ನಿ. ಬಾರಮ್ಮ, ಪರವಾಗಿಲ್ಲಮ್ಮ. ನೀನು ಬಾಪ. ಪಾಪ ಪರವಾಗಿಲ್ಲ. ಬೆಂಕಿಯಲ್ಲಿ ಅರಳಿದ ಹೂವು ಕೊನೆಗೂ ಮನಸ್ಸು ಬಿಚ್ಚಿ ನಗುತ್ತಿತ್ತು. ಚಿಟ್ಟೆಯಂತೆ, ನವಿಲಿನಂತೆ. ನಾನು ಕೂಡ ದಾದಾ ಅಭಿಮಾನಿ. ಅಪ್ಪಾಜಿ ಬಗ್ಗೆ ಬುಕ್ಕ? ಆ ಬುಕ್ ಎಲ್ಲಿ ಸಿಗತ್ತೆ? ಮಗನ ಆಸೆ
ತಾಯಿಯನ್ನು ಕರೆದುಕೊಂಡು ಬರಬೇಕು ಎಂದು. ಕೊನೆಗೂ ನಾನು ನೀನು ಅಪ್ಪಾಜಿ ಹತ್ರ ಬಂದ್ವಿ ಕಣಪ್ಪ. ಆದ್ರೆ ಆ ವಿಧಿಯಾಟ ಅಪ್ಪಾಜಿ, ನಮ್ ವಿಷ್ಣು ಅಪ್ಪಾಜಿ. ನಿಂಗೊಂದ್ ಚಂದ ಸೀರೆ ತಂದಿನವ್ವ, ಅದ್ ನೀವು ಉಡಬೇಕು. ಒಟ್ಟು ಅಪ್ಪಾಜಿ ಪುಣ್ಯಭೂಮಿಗೆ ನಾವಿಬ್ರು ಹೋಗ್ಬೇಕವ್ವ. ಆ ಮಹಾನ್ ತಾಯಿ ಅವನ ವಸ್ತ್ರದಲ್ಲೇ ಅವನನ್ನು ಕಂಡಳು. ನನ್ ಕಂದ ಸಂಜು ಜೊತೆಗೆ ನಮ್ಮ ಅಪ್ಪಾಜಿ ಅಜರಾಮರ ಅಜರಾಮರ. ಫಂಕ್ಷನ್ನು ಮುಗೀತು, ಕಥೆನೂ ಮುಗೀತು. ಇವಾಗ ಹೇಳಿ, ಹೆಣ್ಮಕ್ಳು ದರಿದ್ರ ಲಕ್ಷ್ಮಿನ ಸಾಹಸ ಲಕ್ಷ್ಮಿನ ಅಂತ? ಸಾಹಸ ಲಕ್ಷ್ಮಿ, ಸಾಹಸ ಲಕ್ಷ್ಮಿ. ಕರೆಕ್ಟ್. ಮೇಡಮ್, ಜನ್ನಿ ಅಕ್ಕ ಮತ್ತೆ ಪ್ರಾರ್ಥನಾ ಅಕ್ಕ ಏನಾದ್ರು? ಎಲ್ಲಿ ಮೇಡಮ್ ಪ್ರಾರ್ಥನಾ ಅಕ್ಕ? ಪ್ರಾರ್ಥನಾ ಇನ್ನಿಲ್ಲ. ಪ್ರಾರ್ಥನಾ ಬದುಕಿಲ್ಲ ಕಂದ. ಅಪ್ಪಾಜಿ ಅವ್ರು ಹಾಕೊಟ್ಟಿದ್ದ ದಾರಿಲೇ ಅವಳು ನಡೆದ್ಲು. ಈಗ ಅವ್ಳ ಕೆಲ್ಸಗಳ ಜೀವಂತವಾಗಿವೆ. ಗಿಡಗಳ್ ನೆಟ್ಲು, ಮಕ್ಕಳನ್ನ ದತ್ತು ತಗೊಂಡ್ಲು, ಆಶ್ರಮಗಳಿಗೆ ಸಹಾಯ ಮಾಡಿದ್ಲು, ದಾನ ಮಾಡಿದ್ಲು. ಅವಳು ನೆಟ್ಟ ಮರಗಳಿಂದು ದಣಿದವರ ಪಾಲಿಗೆ ನೆರಳಾಗಿ ತಲೆ ಎತ್ತಿ ನಿಂತು ಸಾರಿ ಸಾರಿ ಹೇಳಿದೆ ಅವಳ ಹೆಸರನ್ನೇ. ತನ್ನ ಹೆಸರ ಇಹರೆ ಪರಿಚಯಿಸಿ ಎಲ್ಲರ ಮನದೊಳಗೆ ಹೊಕ್ಕಿ ಕಣ್ಮರೆಯಾದವಳು. ಅದ್ಯಾವ ಕಾಕದೃಷ್ಟಿ ತಾಕಿತು. ಎಲ್ಲರನ್ನು ಬಿಟ್ಟು ಭವಬಂಧನವ ಕಳಚಿ ಮರೆಯಾಗಿ ಬಿಟ್ಟಳು. ವ್ಯಥೆಯ ತಾ ಮರೆತು ಕಥೆಯಾದಳು. ಚೆನ್ನಿಯವರೇ, ನನ್ನ ಜೀವನದಲ್ಲಿ ನಂದೊಂದು ಸಣ್ಣ ಆಸೆ ಕಂಡ್ರಿ. ನಾನು ಸತ್ಮೇಲೆ 4 ಜನ 4 ದಿನ ಆದ್ರೂ ನನ್ನನ್ನು ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಕಣ್ರಿ. ಜೆನಿ ಅಕ್ಕ ಬರೋಣ ಮ್ಯಾಮ್. ಜೆನಿ ಅಕ್ಕ ಎಲ್ಲಿ? ಚೆನ್ನಿ ಅಕ್ಕ ಇವತ್ ಬಂದಿಲ್ಲ. ಅವರು ಅವಾರ್ಡ್ ಫಂಕ್ಷನ್ಗೆ ಹೋಗಿದ್ದಾರೆ. ನೆಕ್ಸ್ಟ್ ವೀಕ್ ಅವರೇ ಬಂದು ನಿಮ್ನೆಲ್ಲ ಮೀಟ್ ಮಾಡ್ತಾರೆ. ಅಪ್ಪಾಜಿಯ ಕನಸು, ಪ್ರಾರ್ಥನಾಳ ಕನಸು ನನಸಾಯಿತು. ಆ ಪುಸ್ತಕ ಬೆಲೆ ಕಟ್ಟಲಾಗದ ಮಟ್ಟಿಗೆ ಎತ್ತರಕ್ಕೆ ಹೋಯಿತು ವೀರಲೋಕದಲ್ಲಿ. ಇವಾಗ ಹೇಳಿ, ಈ ಕಥೆಗೆ ಮಹಾನಾಯಕ ಯಾರು? ನಮ್ಮೆಲ್ಲರ ಅಪ್ಪಾಜಿ ವಿಷ್ಣು ಸರ್. ಮ್ಯಾಮ್, ಆ ಬುಕ್ ಕೊಡಿ. ಪುಟ್ಟ, ಬಾಯಿಲ್ಲಿ. ಆ ಬುಕ್ ಯಾಕೆ ದೇವ್ರ ಹತ್ರ ಇತ್ತೆ? ನೀವೇ ಅಲ್ವಾ ಹೇಳಿದ್ದು ಕಷ್ಟ ಸಹಾಯ ಮಾಡಿದವರು ದೇವ್ರಂತ, ಅದಕ್ಕೆ ನಾನು ಅಲ್ಲಿದ್ದೆ. ಅಪ್ಪಾಜಿ ನೊಂದವರ ಪಾಲಿನ ಜೀವನ ಜ್ಯೋತಿ. ಸೂರ್ಯ ಚಂದ್ರ ಇರುವವರೆಗೂ ಈ ಹೆಸರು ಅಜರಾಮರ. ನಮ್ಮ ದಾತ ದೈವ ಕಣೋ. ಅವರ ದಾರಿಯಲ್ಲೇ ನಡೆದಳು, ಅದೇ ಸಿಂಹದ ಹಾದಿ. ರವಿಯ ಹೊಂಗಿರಣದ ಸ್ಪರ್ಶ ಭುವಿಯ ತಾಗಲು, ಮಂಜು ಕರೆಗೆ ನೀರಾಗಿ ಹರಿಯಲು, ಮನುಕುಲಕ್ಕೆ ಜೀವ ಜ್ಯೋತಿ ಬೆಳಗಿದರು ಈ ಮಹಾನ್ ಪುರುಷ ಅಜರಾಮರ ಪ್ರೀತಿಯ ದಾದ, ಏಕಮೇವ ಅದ್ವಿತೀಯ. ಇದು ಮಹಾನ್ ನಾಯಕನ ಚರಿತ್ರೆ. ವಿಷ್ಣು ದಾದಾ ಕೆ ಜೈ, ವಿಷ್ಣು ದಾದಾ ಕೆ ಜೈ, ವಿಷ್ಣು ದಾದಾ ಕೆ ಜೈ. ಇಡೀ ಹೆಣ್ಣು ಕುಲವೇ ಕೈಯೆತ್ತಿ ಮುಗಿಯುವ ಕೋಟಿಗೊಬ್ಬ ಈ ಯಜಮಾನ. ದಿ ಶೋ ಬಿಗನ್ಸ್ ನೌ. ತಾಕ್ ಝಣಂದರಿ ತತಕ್ ಝಣಂದರಿ ತ ಝಣಂದರಿ ತದಿಮಿತ ಕಿಟ ಝಣು. ತಾಕ್ ಝಣಂದರಿ ತತಕ್ ಝಣಂದರಿ ತ ಝಣಂದರಿ ತದಿಮಿತ ಕಿಟ ಝಣು. ಅದ್ಭುತ ನರ್ತನ ಚಿತ್ರಿತ ಮುದ್ರಿತ ವಿಜ್ಜಿತ ಮುದ್ಭವ ಅದ್ಭುತ ಮುದ್ರಿತ. ತಾಕ್ ಝಣಂದರಿ ತತಕ್ ಝಣಂದರಿ ತ ಝಣಂದರಿ ತದಿಮಿತ ಕಿಟ ಝಣು. ತದಿಮಿತ ಕಿಟ ಧಿಮಿತಾತ ಧಿಮಿತ ಕಿಟ ಧಿಮಿತಾತ ಧಿಮಿತ ಕಿಟ ಧಿಮಿತ ಕಿಟ ಧಿಮಿತಾತ ಧಿಮಿತ ಕಿಟ ತ.
ಓಂ ನಮೋ ನಾರಸಿಂಹಾಯ ಓಂ ನಮೋ ನಾರಸಿಂಹಾಯ ಓಂ ನಮೋ ನಾರಸಿಂಹಾಯ. ಕಥೆ ಕೇಳಿದ್ರಲ್ವಾ? ನೀವು ಕೂಡ ಸಿಂಹದ ಹಾದಿಯಲ್ಲಿ ಸಿಂಹಿಣಿಗಳಾಗಿ. ನಮ್ಗೆ ದಾದನೇ ಎಲ್ಲ, ದಾದಂಗೆ ನಾವೇ ಎಲ್ಲ. ಆಕ್ಷನ್ ಗೆಳೆಯ. ಸಿಂಹದ ಹಾದಿ, ಸಿಂಹದ ಹಾದಿ. ಆದ್ರೆ ಇದು ಜಾತ್ರೆ, ಮೈಸೂರಿಂದ ಮೆಲ್ಬೋರ್ನ್ವರೆಗೂ ನಿಲ್ಲದಂತ ಯಾತ್ರೆ. ಗರ್ಜನೆ ಜೋರಾಗಿದೆ, ಒಂದೇ ಕೂಗು ಕೇಳ್ತಿದೆ. 360 ಡಿಗ್ರಿ ಎಲ್ಲೂ ಇವರ ಹೆಸರಿಗೊಂದು ಕ್ರೇಜ್ ಇದೆ. ಸೂರ್ಯವಂಶದ ವೀರಪ್ಪ ನಾಯಕ, ಗಂಧದ ಕುಟಿಯ ಸಾಹಸ ಸಿಂಹ, ಪ್ರತಿಕ್ಷಣವೂ ಕನ್ನಡದ ಕಂಬಲು ಚೆಲ್ಲಿ ಹೋದ ರುದ್ರದೇವ. ಕಲಿಯುಗ ಕರ್ಣ, ಅಭಿನಯ ಬಾಂಧವ, ಬಿರುದು ಪಡೆದ ದಳವಾಯಿ. ಪ್ರೀತಿಗೆ ಬಂದರ ಶಾಂತಿಗೆ ಸಾವುಕಾರ ಈ ಬೆಳಿಗ್ಗೆ ಸಿಪಾಯಿ. ಕರುಣಾಮಯಿ ಗುಣ ಇವರದು, ಕೋಪ ಬಂದರೆ ರಾಮಚಾರಿ. ಗುಣ ವ್ಯಕ್ತಿತ್ವ ಅಂತ ಬಂದರೆ ಯುವಕರಿಗಿವರೇ ಮಾದರಿ. ಹಿಂದೆ ಎಂದು ಹುಟ್ಟಿಲ್ಲ, ಮುಂದೆ ಮತ್ತೆ ಹುಟ್ಟಲ್ಲ. ಫೀನಿಕ್ಸ್ ಆಫ್ ಇಂಡಿಯನ್ ಸಿನಿಮಾ, ಇವ್ರನ್ನ ಬಿಟ್ರೆ ಬೇರೆ ಯಾರಿಲ್ಲ. ಆಪತ್ ಬಾಂಧವ, ಆಪ್ತ ರಕ್ಷಕ ನಮ್ಮ ದಾದ. ಸ್ನೇಹ ಲೋಕದ ಕ್ಯಾಪ್ಟನ್ ಕೂಡ ನಮ್ಮ ಉಸ್ತಾದಂತೆ ಇದ್ದರು ಕೂಡ ನರಸಿಂಹನ ತೇಜಸ್ಸು. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇವರ ಹೆಸರೇ ಫೇಮಸ್. ವಿ ಕಾಲ್ ಹಿಮ್ ದಾದ. ಅಸಂಖ್ಯಾತ ಬಿರುದುಗಳ ಯಜಮಾನ, ಕನ್ನಡವೇ ನಮ್ಮಮ್ಮ ಎಂದು ತೋರಿ ಹೋದರು ಭಾಷಾಭಿಮಾನ. ಇಡೀ ಹೆಣ್ಣು ಕುಲವೇ ಮುಗಿಯುತ್ತೆ ಕೈ